ಭೂಮಿ ಮ್ಯಾಗ ನಡೀತದ ಧರ್ಮದ ರಕ್ಷಣೆಗಾಗಿ ಪರಮಾತ್ಮನೇ ಹುಟ್ಟಿ ಬರ್ತಾನ ಪದೇ ಪದೇ. ಹೌದೌದು. ಹಿರಣ್ಯಕಶಿಪ ದೈತ ಭೂಮಿ ಮ್ಯಾಗ ಅಲ್ಲೋಳ ಕಲ್ಲೋಳ ಮಾಡಗತ್ತಿದ ಅವನ ಹೊಟ್ಟಿಲೆ ವಿಷ್ಣು ಪರಮಾತ್ಮನ ಭಕ್ತಾಗಿ ಹುಟ್ಟಿ ಬಂದ ಯಾರು? ಭಕ್ತ ಪ್ರಹ್ಲಾದ. ಪ್ರಹ್ಲಾದ. ಹೌದು. ಸದಾನ ಕಾಲ ಹರಿನಾಮನೆ ನುಡಿತಿದ್ದ. ಹೌದು. ಹಿರಣ್ಯಕಶಿಪ ಮಗನಿಗತ್ತಿದ, ಏ ಮಗನ, ಅವ್ರ ನಾಮ ಯಾಕೋ? ನನ್ನ ಹೊಟ್ಟಿಲಿ ಹುಟ್ಟಿ ನನಗೆ ವೈರಿ, ಜಗತ್ತನೇ ನನ್ನಿಂದ ನಡೆದಾದ, ನನ್ನ ನಾಮ ನುಡಿ, ನಾನೇ ದೊಡ್ಡವಿದ್ದ, ನನ್ನ ನಾಮ ನುಡಿ ಅಂತೇಳಿ ಹಿರಣ್ಯಕಶಿಪ ಅಂದಾಗ ಅವಾಗ ಪ್ರಹ್ಲಾದ ಹೇಳ್ತಾನೆ, ಯಪ್ಪ ಯಪ್ಪ, ನಿನಗೆ ಹುಟ್ಟಿಸಿದವನು ಅವನೇ, ನನಗೆ ಹುಟ್ಟಿಸಿದವನು ಅವನೇ. ಹೌದೌದು. ಬಹಳ ದೊಡ್ಡವನ ನೀನು ಅವನು ನಾಮ ನುಡಿ ಅಂದ ಬಳಕ ಸಿಟ್ಟು ಬತ್ತು. ಹೌದು. ಮದ ತುಂಬದ ಆನಿ ಕಾಲಿನಾಗ ತುಳಿಸ್ತಾರ ಮಗನಿಗೆ. ಹೌದು. ಸುಡು ಸುಡು ಎಣ್ಣೆ ಕಡಾಯಿದಾಗ ಒಗಿತಾರ. ಹೌದು. ದೊಡ್ಡದ ಏನು ಗುಡ್ಡದ ಮ್ಯಾಗ ತೆಳಗ ಕೊಳ್ಳದ, ಆ ಕೊಳ್ಳದೊಳಗ ಹಾರಿಸಿ ಒಗಿತಾರ. ಹೌದು. ಆದರೂ ನಾರಾಯಣ 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 ನಾಮ ನುಡಿತಿದ್ದ ಮಗ ಪ್ರಹ್ಲಾದ. ಹೌದು. ಹೌದು. ತಾಯಿ ಇದ್ದಂತ ಹಿರಣ್ಯಕಶಿಪ ದೈತನ ಹೆಂಡತಿ ಹೆಸರ ಕಯಾದು. ಹೌದು. ಹೌದು. ಹೇಳ್ತಾಳ ಮಗನಿಗೆ, ಹೆಂಡತಿಗೆ, ಹಿರಣ್ಯಕಶಿಪ ಹೇಳ್ತಾನ, ನಿನಗೇನ ಮಗ ಬೇಕೋ ಏನ ನಾ ಬೇಕತೆ ಕೇಳ್ದ. ಹೌದು. ಹೌದು. ಏನತ್ತಾಳೆ ಹೆಂಡತಿ? ಯಾಕೆ ಮಾತ ಅಂತೇಳಿ ಹೆಂಡತಿ ಕೇಳದ ಬಳಕ, ನಿನ್ನ ಮಗ ಪದೇ ಪದೇ ನನ್ನ ವೈರಿ ಅದ, ಹೌದು, ನನ್ನ ಹೊಟ್ಟಿನ ವೈರಿಯಾಗಿ ಹುಟ್ಟನಂದ್ರ ಆ ಮಗನಿಗೆ ಇಡಬಾರ್ದಾಗ್ಯದ, ಮನ್ಯಾಗ ಗಿಲಾಸದಾಗ ಹಾಲು ತುಂಬಿ ಹಾಲಿನಾಗ ಇಸ ಹಾಕಿ ನಿನ್ನ ಮಗನಿಗೆ ಕುಡಿಸತ್ ಹೇಳ್ತಾನ. ಹೌದು. ಹೌದು. ಹೆತ್ತ ತಾಯಿ ದುಃಖ ಮಾಡ್ತಾಳ. ಹೌದು. ಗಂಡಿನ ಆತ್ಮೆ ಮೀರಬಾರ್ದು ಅಂತೇಳಿ ಕೈಯಾದು ಹಾಲಿನ ಗಿಲಾಸಿನೊಳಗೆ ಇಸ ಹಾಕಿ ಮಗನಿಗೆ ಕುಡ್ಲಿ ಕೊಟ್ಟ ಬಳಕ ನಾರಾಯಣ 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 ಅಂತೇಳಿ ಇಸದ ಹಾಲು ಕುಡಿತಾನ. ಹೌದು. ಹೌದು. ಏನಾತಾಗ? ಪ್ರಹ್ಲಾದಗ ಪಂಚಾಮೃತದ ಹಾಲು ಅಮೃತ ಹತ್ತಲಗತ್ತು. ಹೌದು. ಹೌದು. ಇಸದ ಹಾಲ, ಇಸದ ಹಾಲು ಅಮೃತ ಹತ್ತಲಗತ್ತು. ಹೌದು. ಕುಡಿದ ಬಳಕ ಮಗ ಅಪ್ಪ ಹೇಳ್ತಾನೆ, ಅಪ್ಪ ಈಗರೆ ಶಾಣೆ ಆಗು. ಹೌದು. ಅವನಿಗೆ ಈಗರೆ ಶಿರಮಾಗು. ಹೌದು. ಜಗತ್ತಿದಾಗ ಅವ ದೊಡ್ಡವನ, ನಿನ್ನ ನಾರಾಯಣ ಎಲ್ಲಿ ಅಂದ ಬಳಕ ಅವಾಗ ಹೇಳ್ತಾನ, ಏನತ್ತ? ಅಣೂರೇಣು ತೃಣಕಾಷ್ಟದೊಳಗೆ ನನ್ನ ನಾರಾಯಣನ ತುಂಬಿ ತೊಳಕ್ಯಾನ ಜಗ ಎಲ್ಲ. ಹಿರಣ್ಯಕಶಿಪ ಸೊಕ್ಕಿಲಿ ಯಾಕೆ ಬೆರಿತಿದ್ದ? ಯಾಕ? ಯಾ ಪ್ರಾಣಿಯಿಂದ ಮರಣ ಬೇಡ, ಯಾ ಮಾನವೆಂದು ಮರಣ ಬೇಡ, ಸೂರ್ಯ ಹುಟ್ಟುವಾಗನು ಮರಣ ಬೇಡ, ಸೂರ್ಯ ಮುಣುಗುವಾಗೂ ಮರಣ ಬೇಡ. ಹೌದು. ಮನಿ ಒಳಗೂ ಇಲ್ಲ, ಮನಿ ಹೊರಗೂ ಇಲ್ಲ, ಅಂತ ಮರಣ ಬೇಡಿದ. ಹೌದು. ಹೌದು. ಈ ಕಾರಣಕ್ಕಾಗಿ ಏಕಕಾಲಕ್ಕೆ ಇದು ಟೈಮ್ ಒದಗಿ ಬರಂಗಿಲ್ಲ, ನನ್ನ ಮರಣ ಆಗಂಗಿಲ್ಲ ಅಂತೇಳಿ ಸೊಕ್ಕಿಲಿ ಎಣಿತಿದ್ದ ಹಿರಣ್ಯಕಶಿಪ. ಹೌದು. ಹೌದು. ಅವಾಗ ಮಗ ಹೇಳ್ತಾನೆ, ಯಪ್ಪ ಯಪ್ಪ, ಅಣೂರೇಣು ತೃಣಕಾಷ್ಟದಾಗ ಜಗತ್ತಿನಾಗ ನನ್ನ ಪರಮಾತ್ಮನ, ಹೌದು, ನಿನ್ನೊಳಗೂ ಅದಾನ, ನನ್ನೊಳಗ ಅದಾನ. ಹೌದು. ಬೆಂಕ್ಯಾಗ ಅದಾನ, ಗಾಳಿಯಾಗ ಅದಾನ, ನೀರಾಗ ಅಲ್ಲಿ ಅದಾನ, ಮನ್ಯಾಗ ಅದಾನ, ಹೊರಗ ಅಲ್ಲಿ ಅದಾನ, ಮ್ಯಾಗ ಮ್ಯಾಗನೂ ಅದಾನ, ತೆಳಗ ಅಲ್ಲಿ ಅದಾನ, ಈ ಕಂಬನಾಗ ಕಂಬನಾಗನೂ ಅದಾನ. ಅವಾಗ ಸಿಟ್ಟು ಬಂತು, ಕಡ 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 ಹಲ್ಲು ತಿಲ್ಲಗತ್ತ. ಹಿರಣ್ಯಕಶಿಪ ದೈತ್ಯ ತನ್ನ ಗದಾ ತಗೊಂಡ ಆ ಕಂಬಿಗೆ ಹೊಡಿತಾನ. ಕಂಬ ಶೀಳೆ ನರಸಿಂಹ ಹುಟ್ಟಿ ಬರ್ತಾನ ಬಂಧುಗಳೇ. ಹೌದು. ಹೌದು. ಕಂಬಿನಂದ ಯಾರು ಹುಟ್ಟಿ ಬಂದ? ನರಸಿಂಹ. ನರಸಿಂಹ. ಮ್ಯಾಗ ಸಿಂಹದ ಮುಖ ಅದ, ತೆಳಗ ಮಾನವರ ಧ್ಯೇಯ ಅದ. ಹೌದು. ಇವ ಯಾರು ಬೇಡಿದ? ಮಾನವ ಎಂದು ಮರಣ ಬೇಡ, ಪ್ರಾಣಿ ಎಂದು ಮರಣ ಬೇಡ. ಹೌದು. ಈ ಕಡೆ ಮಾನವನು ಅಲ್ಲ, ಪ್ರಾಣಿನೂ ಅಲ್ಲ, ನರಸಿಂಹನ ಅವತಾರದ. ಹೌದು. ಮನಿ ಒಳಗೂ ಅಲ್ಲ, ಮನಿ ಹೊರಗೂ ಅಲ್ಲ, ಹೊಸ್ತಿರದಾಗ ಅವನಿಗೆ ಹಿಡಿದು ತೊಡಿ ಮ್ಯಾಗ ತಗೊಂಡ. ಹೌದು. ಸೂರ್ಯ ಹೊಂಟಿಲ್ಲ, ಸೂರ್ಯ ಮುಳುಗಿಲ್ಲ, ಅರ್ಧ ಸೂರ್ಯ ಹೊಂಟಿಲ್ಲ, ಅರ್ಧ ಮುಳುಗಿಲ್ಲ, ಅರ್ಧ ಒಳಗಿದ್ದ, ಅರ್ಧ ಹೊರಗಿದ್ದ. ಹೌದು. ಆ ಟೈಮ್ ನೋಡಿ ಹಿರಣ್ಯಕಶಿಪ ದೈತ್ಯಂದು ಎದೆ ಹರಿದು ಮೆಟ್ಟ ತುಳಿದು ಮರದನ ಮಾಡ್ದ. ಹೌದು. ಹೌದು. ಜಗತ್ತದಾಗ ಧರ್ಮದ ರಕ್ಷಣೆಗಾಗಿ ಪರಮಾತ್ಮ ಅವತರಿಸ್ತಾನ. ಹೌದು. ಯಾವ ರೀತಿಯಿಂದ? ಹಾರಿ